ಏನ್ ಕೃಷ್ಣ, ನಿಮ್ಮಪ್ಪ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅವ್ರು ಹೇಳಿದ ಟೈಮಿಗೆ ಕರೆಕ್ಟ್ ಆಗಿ ಬಂದಿದ್ದಿದ್ರೆ ನಾವ್ ಇಷ್ಟೊತ್ತಿಗೆ ಸೆಟಲ್ ಇರ್ತಿದ್ವಿ. ಎಲ್ಲಿದಾರೋ ಏನ್ ಮಾಡ್ತಿದಾರೋ. ಸರ್, ನಾನು ನಿಮ್ಗಾಗ್ಲೇ ಹೇಳಿದ್ನಲ್ಲ, ಪದೇ ಪದೇ ಫೋನ್ ಮಾಡಬೇಡಿ, ಮನೇಲಿ ಇಶ್ಯೂ ಆಗಿದೆ ಅಂತ. ನೀವೇನು ಹೆದರ್ಕೋಬೇಡಿ, ಬರ್ತಾ ಇದೀವಿ ನಾವು. ಓಕೆ? ಒಂದ್ ಕಡೆ ಅವರು ನನ್ನ ಮಾತನ್ನ ನಂಬ್ಕೊಂಡು ಶೂಟಿಂಗ್ ಅರೇಂಜ್ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ನಿಮ್ಮಪ್ಪ ಪತ್ತೆನೇ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ, ತುಂಬಾ ಟೆನ್ಷನ್ ಆಗಿದೆ. ಅಮ್ಮ, ನನ್ನ ಐಡಿಯಾ ಇಲ್ಲ. ಏನು? ನೀವು ಯಾರಿಗೂ ಗೊತ್ತಾಗ್ದಾಗೆ ಶೂಟಿಂಗ್ ಹೋಗ್ಬಿಡು. ನಾನು ಇಲ್ಲಿ ಮ್ಯಾನೇಜ್ ಮಾಡ್ತೀನಿ. ಹೇ ಕೃಷ್ಣ, ನೀನು ಮಲ್ಗಿರೋ ತರ ದಿಮ್ಮೆಲ್ಲ ಜೋಡಿಸಿ ಬೆಡ್ಶೀಟ್ ಹಾಕ್ಬಿಡ್ತೀನಿ. ಯಾರು ಕೇಳಿದ್ರೆ ಅಮ್ಮಂಗ್ ತಲೆನೋವು ಬಂದಿದೆ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ. ಕೃಷ್ಣ, ಈ ವಯಸ್ಸಿಗೆ ಸುಳ್ಳು ಹೇಳೋದು ಯಾಮಾರ್ಸೋದನ್ನೆಲ್ಲ ಕಲ್ತಿದ್ಯಾ ನೀನು? ಇಲ್ಲಮ್ಮ, ಅದು ಚೀಟ್ ಮಾಡೋದು ಬೇಡ ಕೃಷ್ಣ. ನಿಮ್ಮಪ್ಪ ಬಂದೇ ಬರ್ತಾರೆ. ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ರಚನಾ ಅತ್ತೆ, ರಚನಾ, ನಿಂಗೇನು ತೊಂದರೆ ಇಲ್ಲ ಅಂದರೆ ನಂಗೆ ಸ್ವಲ್ಪ ಹೂವು ಕಟ್ಕೊಡ್ತೀಯಾ? ಅದು ಚಕ್ಲಿ ಕರೆದು ಕೈಯೆಲ್ಲ ತುಂಬ ನೋವ್ತಿದೆ. ಅಯ್ಯೋ, ಅದಕ್ಕೇನತ್ತೆ, ಕಟ್ಕೊಡ್ತೀನಿ. ಸರಿ. ಬಾಮಿನಿ, ಸ್ವಲ್ಪ ಹೂವನ. ಅಯ್ಯೋ, ನಾವು ಮುಡ್ಕೊಂಡ್ರೆ ಒಂದ್ ರೌಂಡ್ಗೆ ಸಾಕಾಗಲ್ಲ ಇದು. ರಚನಾ, ತಗೋಮ ಕಟ್ಬಿಡು. ರಚನಾ, ಯಾಕೆ ಹಾಗೆ ನೋಡ್ತಿದೀಯಾ? ಕಷ್ಟ ಆಗತ್ತಾ? ಅಯ್ಯೋ, ನೀವು ಬೇರೆ. ನಮ್ ರಚನಾ ಚಿಟ್ಕೆ ಹೊಡೆಯೋ ಅಷ್ಟ್ರಲ್ಲಿ ಮಾಡಿ ಮುಗಿಸ್ಬಿಡ್ತಾಳೆ. ಅವತ್ತಿಲ್ವಾ, ಪಾತ್ರೆ ತೊಳೆಯೋದ್ರಿಂದ ಬಟ್ಟೆ ಒಗೆಯೋವರೆಗೂ ಹಿಂಗೆ ಚಿಟ್ಕೆ ಹೊಡೆದು ಮುಗಿಸ್ಬಿಟ್ಲು. ಇನ್ನು ಈ ಜಿಜುಬಿ ಹೂವು ಯಾವ ಲೆಕ್ಕ ಇವಳಿಗೆ, ಅಲ್ವೇನಮ್ಮ? ಸಂತೆಲಿ ಮೊಳ ಕಟ್ತಾರಲ್ಲ ಆ ತರ ಬೇಡ, ಚೆನ್ನಾಗಿ ಒತ್ತಾಗಿ ಇದ್ದಿಂಡು ಕಟ್ತಾರಲ್ಲ ಹಂಗ್ ಕಟ್ಟು. ಬಾಮಿನಿ, ಅಮ್ಮ, ಇವ್ರು ಬೇಕು ಅಂತಾನೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಮ್ಮ. ಸರ್, ಏನಾಯ್ತು ಸರ್? ಆರಾಮಾಗಿದ್ದೀರಾ ಅಲ್ವಾ? ಸರ್, ಜ್ಯೂಸ್ ಕುಡಿ. ಬೇಡಮ್ಮ. ಸರ್, ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಶುಗರ್ ಲೆವೆಲ್ ತುಂಬಾ ಡೌನ್ ಆಗುತ್ತೆ. ಸ್ವಲ್ಪ ಜ್ಯೂಸ್ ಕುಡಿರಿ ಸರ್, ಸರಿ ಹೋಗುತ್ತೆ. ಕುಡೀರಿ ಸರ್. ಗುಡ್ ನ್ಯೂಸ್. ಮಗು ಚೇತರಿಸ್ಕೊಂಡ್ಲು. ಇನ್ ಯಾವ ಭಯನೂ ಇಲ್ಲ. ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು ಸರ್. ಸರಿಯಾದ ಸಮಯಕ್ಕೆ ಮಗುನ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ರಕ್ತನ ಹಂಚಿ ಮಗು ಪ್ರಾಣ ಉಳಿಸ್ಬಿಟ್ರಿ. ಇವತ್ತು ನಿಮ್ ಮಗುವಿನ ಪಾಲಿನ ಡಾಕ್ಟ್ರು ಇವ್ರೇ, ದೇವ್ರು ಇವ್ರೆ. ಇದರಲ್ಲಿ ನನ್ನ ದೊಡ್ಡತನ ಏನಿದೆ? ನನ್ನ ಕೈಲಿ ಏನಾಯ್ತು ಅದನ್ನ ಮಾಡಿದೆ ಅಷ್ಟೇ. ಮಗು ತುಂಬಾ ಡೀಪ್ ಇಂಜುರೀಸ್ ಏನೂ ಆಗಿಲ್ಲ. 4-5 ದಿವಸದಲ್ಲಿ ನಾರ್ಮಲ್ ಆಗ್ಬಿಡ್ತಾಳೆ. ನನ್ನ ಮಗಳನ್ನ ನೋಡ್ಬೋದಾ ಡಾಕ್ಟ್ರೆ? ಒಂದ್ 10 ನಿಮಿಷ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡಿ.
ಪಾಪ ಪ್ರೊಡ್ಯೂಸರ್ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಕೃಷ್ಣ. ನಾನೀಗ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ನನ್ನ ಕರಿಯರಲ್ಲೇ ನಾನು ಇದುವರೆಗೂ ಯಾರನ್ನು ವೇಟ್ ಮಾಡಿಸ್ದವಳಲ್ಲ. ಇದೇ ಫಾರ್ ದ ಫಸ್ಟ್ ಟೈಮ್. ಶೂಟಿಂಗ್ ಒಳ್ಳಮ್ಮ. ನೀನು ಮನೇಲಿ ಇಲ್ಲ ಅಂದ್ರು ಇದ್ಯಾ ಅಂತ ಡ್ರಾಮಾ ಮಾಡೋದು ತಪ್ಪೆ. ಬಟ್ ಈ ಮನೆಯ ಮುಂದೆ ಅದೇನು ತಪ್ಪಲ್ಲ. ಬೇಕು ಅಂತಾನೆ ಹಿಂಸೆ ಕೊಡ್ತಾರೆ. ನೀನು ಯಾರಿಗೂ ಗೊತ್ತಿಲ್ದಂಗೆ ಹೋಗಿ ಬಾ ಅಮ್ಮ. ಬೇಬಿ ಬಂದ್ರೆ ನಾನು ಅವನ್ನ ಕರ್ಕೊಂಡು ಬರ್ತೀನಿ. ಹೌದಾ ಕೃಷ್ಣ, ನಾನು ಹೋಗ್ಲಾ ಹಾಗಾದ್ರೆ? ಎಲ್ಲಿಗೆ ಹೋಗ್ಬೇಕಣ? ಹೇಳ್ತೀನಿ ಹೊಡೆಯೋಣ. ಇರಪ್ಪ, ನಾನು ಬರ್ತೀನಿ. ರಚನಾ, ರಚನಾ, ಇಷ್ಟೊತ್ತಲ್ಲಿ ಒಬ್ಳೆ ಎಲ್ಲಿಗೆ ಹೋಗ್ತಿದ್ಯಾ? ಹಾ, ಅದು ತರಕಾರಿ ತಗೊಂಡ್ ಬರೋಣ ಅಂತ ಮಾರ್ಕೆಟಿಗೆ ಹೊರಟಿದ್ದೆ ಅತ್ತೆ. ಕೆಲ್ಸದವ್ರಿಗೆ ಹೇಳಿದ್ರೆ ಅವರೇ ತಗೊಂಬಂದ್ ಕೊಡ್ತಿದ್ರಲ್ಲ. ಹಾ ಕರೆಕ್ಟ್, ಬಟ್ ಮನೇಲಿ ಒಬ್ಳಿಗೆ ಬೋರ್ ಆಗ್ತಾ ಇತ್ತು, ಅದಕ್ಕೆ ಹೋಗ್ ಬರೋಣ ಅಂತ. ಆಕ್ಚುಲಿ ಏನ್ ಗೊತ್ತಾ ರಚನಾ, ನಂಗೂ ಸೇಮ್ ಫೀಲ್ ಆಗ್ತಿತ್ತು. ಒಂದ್ ಕೆಲ್ಸ ಮಾಡೋಣ, ಇಬ್ರು ಜೊತೆನಲ್ಲೇ ಹೋಗಿ ತರಕಾರಿ ತಗೊಂಡು ಸ್ವಲ್ಪ ಕಾಂಪ್ಲೆಕ್ಸ್ ಅಲ್ಲಿ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರೋಣ. ನೀನ್ ಹೊರಡಪ್ಪ. ಇವನು ಅವಳ ಜೊತೆ ಮಾತಾಡಬಾರ್ದು, ಇವಳು ಅಷ್ಟೇ ಇವನ್ ಜೊತೆ ಮಾತಾಡಬಾರ್ದು. ನೋ ಕಾಂಟ್ಯಾಕ್ಟ್. ಇದೇ ನನ್ನ ಶಿಕ್ಷೆ. ಇವತ್ತು ನೈಟು ರಚ್ಚ ಜೊತೆಗೆ ಡುವೆಟ್ ಹಾಡೇ ಹಾಡ್ತೀನಿ. ನಿನ್ನ ನನಗೂ ಡುವೆಟ್ ಹಾಡ್ತೀನಿ ಕಣ ಮಗ. ಡುವೆಟ್ ಹಾಡಕ್ಕೆ ಒಂದು 3 ಸೆಟಪ್ ಮಾಡೋಣ. ಅಮ್ಮ, ನಾನಿನ್ನ ಏನೂ ಅನ್ಕೊಂಡಿದ್ದೆ. ಸಖತ್ತಾಗಿ ಕೊಟ್ಟೆ ಏಟು. ರಾಣ ಕಾಲ್ಗವಳು ಬೀಳಲ್ಲ ಅಂತ ಹೇಳಿದಾಗ ನೀನ್ ಕೂಗಾಡಿ ಕಿರ್ಚಾಡಿ ಎಗರಾಡಿ ರಾಡಿ ಎಬ್ಬಿಸ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ನಾನು ನನ್ನ ಮಗಳು ಮನೆ ಬಿಟ್ಟು ಹೋಗ್ತೀವಿ ಅಂತ ಒಂದ್ ಬುಲೆಟ್ ಹಾರಿಸ್ದೆ ನೋಡು. ರಿಯಲಿ ಅಮ್ಮ, ಇಟ್ ವಾಸ್ ಔಟ್ ಆಫ್ ದ ಬಾಕ್ಸ್. ಅಮ್ಮ, ಆ ರಚನಾ ಸಿನಿಮಾ ಆಕ್ಟರ್ ಆದ್ರೆ ನೀನ್ ರಿಯಲ್ ಲೈಫ್ ಆಕ್ಟರ್ ಅಮ್ಮ. ದೇವಿ, ನಾನು ನಿಮ್ಮ ಅಮ್ಮ ಕಡೆ. ಯುದ್ಧನ ನೀನ್ ನಡೆಸ್ತಾ ಇದೀಯ ಅಂತ ನಾನ್ ಸುಮ್ನಿದ್ದೀನಿ. ತಲೆ ಕೆಟ್ಟು ಆಯುಧನ ಕೈಗೆತ್ಕೊಂಡ್ರೆ ಈ ಕನಕಾಂಬ್ರಿನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ರವಾಹ ಬಂದ ನದಿ ತರ ನಾನು. ಅಮ್ಮ, ಬಿಟ್ರೆ ಒಂದೇ ದಿನಕ್ಕೆ ಅವ್ರು ಡ್ಯಾಮ್ನೆಲ್ಲ ಒಡೆದಾಕ್ತೀಯ ಅಂತಾನೆ ನಾನ್ ನಿನ್ನ ತಡೆದು ನಿಲ್ಸಿರೋದು. ನಾವ್ ಆಡ್ತಿರೋದು 2020 ಮ್ಯಾಚ್ ಅಲ್ಲ ಅಮ್ಮ, ಚೆಸ್. ದುರಂಗ. ಒಂದೊಂದ್ ಕಾಯಿಗೆ ಹೊಡಿತಾ ಹೋಗಿ ರಾಣಿನೆತ್ತಬೇಕು. ಅಮ್ಮ, ಹೇಗಮ್ಮ ನಿಂಗೆ ಚಕ್ ಅಂತ ಮನೆ ಬಿಟ್ಟು ಹೋಗೋ ಐಡಿಯಾ ಬಂತು? ದೇವಿ, ಕಣ್ಣೀರ್ಗಿಂತ ಪವರ್ಫುಲ್ ಆದ ಅಸ್ತ್ರ ಇಲ್ಲ ಕಣಿ ಈ ಪ್ರಪಂಚದಲ್ಲಿ. ಕಬ್ಬಣ ಕರಗಬೇಕು ಅಂದ್ರೆ ಹೈ ಸೆಂಟಿಗ್ರೇಡ್ ಬೆಂಕಿ ತಗಲ್ಬೇಕು. ಅದೇ ಮನುಷ್ಯನ್ ಮನಸ್ಸು ಕರಗಬೇಕು ಅಂದ್ರೆ ಜಸ್ಟ್ 2 ಬೆಚ್ಚಗಿನ ಕಣ್ಣೀರ್ ಸಾಕು ಕಣೆ. ಆ ಸಂಜೀವ ಮತ್ತೆ ರಚನಾ ಈ ಮನೆಗ್ ಬಂದಿರೋದು ಕೂಡು ಕುಟುಂಬನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ. ದೇವಿ, ನಾನ್ ಆಟ ಆಡಿದ್ದು ಅವ್ರ ಸೆಂಟಿಮೆಂಟ್ ಜೊತೆನೆ. ಒಂದ್ ಅಬ್ಸರ್ವ್ ಮಾಡ್ದ, ಅವರಿಬ್ರು ನನ್ನನ್ನ ಹೇಗ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ. ಅತ್ತೆ, ಚಿಕ್ಕಮ್ಮ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ಅಂತ. ಅದೇನೋ ಸರಿನೇ,
ಆದ್ರೆ ಅವ್ರಿಗೆ ಸಿಕ್ಕಿದ ಪನಿಷ್ಮೆಂಟ್ ತುಂಬಾ ಸಿಲ್ಲಿ ಅನ್ಸ್ಲಿಲ್ವಾ? ನಾನ್ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡೋಣ ಅನ್ಕೊಳೋಷ್ಟ್ರಲ್ಲಿ ಆದ್ರೆ ಆ ಇಡಿಯಟ್ ಬಾಮಿನಿ ಮಧ್ಯ ಬಂದು ಎಲ್ಲಾ ಹಾಳು ಮಾಡಿದ್ಲು. ದೊಡ್ಡಸ್ತಿಗೆ ತೋರ್ಸೋ ಉಮೇದವಳಿಗೆ ಬೆಳಗಾಗ್ಲಿ ಸರಿಯಾಗಿ ಜಾಡಿಸ್ತೀನಿ ಅವಳಿಗೆ. ಅಮ್ಮ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡ. ಕೆಲವೊಂದ್ಸಲಿ ಸರ್ಕಸ್ನ ಗೆಲ್ಸದೆ ಜೋಕಸ್. ಆ ಭಾಮಿನಿ ನಮ್ಮ ಪಾಲಿನ ಜೋಕರ್. ಅವಳನ್ನ ತುಂಬಾ ಜೋಪಾನವಾಗಿ ಯೂಸ್ ಮಾಡ್ಕೋಬೇಕು. ಬಿಡಮ್ಮ, ಆ ಸಂಜೀವಂಗೆ ಇವತ್ತಲ್ಲ ನಾಳೆ ಸರಿಯಾಗಿ ಕೊಡೋಣ. ಬೇಬಿ, ಶಿಕ್ಷೆ ಬಿದ್ದಿರೋದಕ್ಕೆ ನಿಮ್ಮಮ್ಮಗೇನು ಕೋಪ ಇಲ್ವಾ ಅಂತ ಕೇಳು. ಎಲ್ಲ ರಗಳೆ ಆಗಿದ್ದು ನನ್ನ ಶೂಟಿಂಗಿಂದ. ನಿಮ್ಮ ಅಪ್ಪಂಗೆ ಇದರಿಂದ ಬೇಜಾರಿಲ್ವಾ ಕೇಳು. ನನಗೆ ಯಾವ ಬೇಜಾರು ಇಲ್ಲ, ಆರಾಮಾಗಿದ್ದೀನಿ. ಹೇಗ್ ಬೇಜಾರಾಗುತ್ತೆ ಪಾಪ. ನನ್ನಿಂದ ತಪ್ಸ್ಕೊಂಡ್ರೆ ಸಾಕು ಅಂತ ಯಾವಾಗ್ಲೂ ಟ್ರೈ ಮಾಡ್ತಾ ಇರ್ತಾರೆ. ಅಯ್ಯ, ನಾನೆಲ್ಲಿ ತಪ್ಪಿಸ್ಕೊತಾ ಇದ್ದೀನಿ? ಹತ್ರಕ್ಕೆ ಬಂದರೆ ಓಡೋಗೋದು ನಿಮ್ಮ ಅಮ್ಮನೇ ಅಂತ ಹೋಗಿ ಹೇಳು. ಮುಟ್ಟಿದ್ರೆ ಮುನಿ ತರ ಆಡ್ತಿದ್ರು ಮುಂಚೆ, ಈಗೇನು ದೊಡ್ಡದಾಗಿ. ಡಿಬೇಟ್ ಸೀನ್ ನಡೀತಿದೆ ಅಂದ್ರೆ ಫೈಟಿಂಗ್ ಸೀನ್ ನಡೆಸ್ತಾ ಇದ್ದಾರೆ. ದೇವ್ರೆ, ನನ್ನ ಪ್ರಾಣ, ನನ್ನ ಆಡೆ, ಅಯ್ಯೋ. ಮಾತಾಡ್ಬಾರ್ದು ಅಂತ ಹೇಳಿದ್ನಲ್ವಾ ನಾನು? ಚಿಕ್ಕಮ್ಮ, ನಾವೆಲ್ಲಿ ಮಾತಾಡ್ತಾ ಇದ್ದೀವಿ? ನಾನು ಅವ್ರ ಜೊತೆ ಮುಖ ಕೊಟ್ಟೆ ಮಾತಾಡಿಲ್ಲ. ಇವಳ ಮುಖಾಂತರ ಮಾತಾಡ್ತಿದ್ದೀರಲ್ಲ. ನೇರವಾಗಂತೂ ಮಾತಾಡ್ಕೊಳ್ಳೋ ಹಾಗಿಲ್ಲ. ಕಡೆ ಪಕ್ಷ ಕೃಷ್ಣನ್ ಮೂಲಕ ಆದ್ರೂ ಫೀಲಿಂಗ್ಸ್ ನ ಹಂಚ್ಕೊಳ್ಳಿ ಬಿಡಿಯತ್ತೆ. ರೂಲ್ಸ್ ಇಸ್ ಎ ರೂಲ್ಸ್. ಸಂಜೀವ, ರೂಲ್ಸ್ ಪ್ರಕಾರ ನೀನ್ ಇವತ್ತು ಈ ಕೋಣೆಯಲ್ಲಿ ಮಲಗೋ ಹಾಗಿಲ್ಲ. ರಚನಾ, ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಅಯ್ಯೋ, ನನಗೆ ಯಾವ ಅಭ್ಯಂತರನೂ ಇಲ್ಲ. ಮೊದ್ಲು ಕಳ್ಸಿ ಅವ್ರನ್ನ ಆಚೆ.